ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವನಿತಾ ವಿಹಾರದಲ್ಲಿ ಕೇಳಿ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಆತ್ಮೀಯ ರೇಡಿಯೋ ಕೇಳುಗರಿಗೆಲ್ಲ ನನ್ನ ಆದರದ ಸ್ವಾಗತ. ಭಗವಂತನ ಸಂರಕ್ಷಣೆ ಸದಾ ನಮ್ಮೆಲ್ಲರ ಮೇಲಿರಲಿ. ಇಂದು ನಿಮ್ಮೆಲ್ಲರೊಂದಿಗೆ ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊದಲ ತಿಂಗಳಾದ ಮೊಹರ್ರಂ ಮತ್ತು ಅದರ ಐತಿಹಾಸಿಕ ಮಹತ್ವದ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಇಡೀ ಜಗತ್ತಿಗೆ ಜನವರಿ 1ರಂದು ಹೊಸ ವರ್ಷವಾದರೂ ಆಯಾ ಧರ್ಮದವರು ತಮ್ಮದೇ ಆದ ಹೊಸ ವರ್ಷಗಳನ್ನು ಆಚರಿಸುತ್ತಾರೆ. ಹಿಂದೂ ಬಾಂಧವರಿಗೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾದರೆ, ಮುಸಲ್ಮಾನರಿಗೆ ಮುಹರ್ರಂನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಅಲ್ಲಾಹನು ಈ ಹೊಸ ವರ್ಷದಲ್ಲಿ ಸಮಸ್ತ ಜನರಿಗೂ ಶಾಂತಿ ಸಮಾಧಾನವನ್ನು ನೀಡಲಿ. ಮುಹರ್ರಂ ಪದದ ಅರ್ಥ ಶ್ರೇಷ್ಠ ಅಥವಾ ಪವಿತ್ರ ಎಂದಾಗಿದೆ. ಐತಿಹಾಸಿಕವಾಗಿ ಹೇಳುವುದಾದರೆ, ಈ ತಿಂಗಳು ಮುಸಲ್ಮಾನರ ಪಾಲಿಗೆ ಹೃದಯವನ್ನು ಕರಗಿಸುವ 2 ದುಃಖದಾಯಕ ಘಟನೆಗಳು ನಡೆದ ಮಾಸವಾಗಿದೆ. ಮುಹರ್ರಂ ಮೊದಲ ದಿನದಂದು ಇಸ್ಲಾಮಿನ 2ನೇ ಖಲೀಫರಾದ ಹಜ್ರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದರು. ಅದಾದ ಕೆಲವು ವರ್ಷಗಳ ನಂತರ ಇದೇ ಮೊಹರ್ರಂ ತಿಂಗಳ 10ರಂದು ಹಜ್ರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಚ್ಚುಮೆಚ್ಚಿನ ಮೊಮ್ಮಗ ಹಜ್ರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಹಜ್ರತ್ ಫಾತಿಮಾ ರಲಿಯಲ್ಲಾಹು ಅನ್ಹಾರವರ ಪುತ್ರರಾದ ಹಜ್ರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರನ್ನು, ಅವರ ಕುಟುಂಬದ ಸದಸ್ಯರನ್ನು ಹಾಗೂ 72 ಮಂದಿ ಅನುಯಾಯಿಗಳನ್ನು ಕ್ರೂರವಾಗಿ ಹುತಾತ್ಮರನ್ನಾಗಿಸಲಾಯಿತು. ಈ ದಿನವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರೆಲ್ಲರೂ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನೆನಪಿಸಿಕೊಳ್ಳುತ್ತಾರೆ. ಇಂದಿನ ಈ ಸಂವಾದದಲ್ಲಿ ಭಾಗವಹಿಸುವವರು ತಹಸೀನಾ ಶರೀಫ್, ರಶೀದಾ ಜಾಹಿರ್ ಹಾಗೂ ನಾನು ಮುಬಶಿರಾ ಅಯ್ಯೂಬ್. ಈಗ ಮೊದಲನೇದಾಗಿ ತಹಸೀನಾರವರೇ, ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಇಬ್ಬರು ಮೊಮ್ಮಕ್ಕಳಾದ ಹಜ್ರತ್ ಹಸನ್ ಮತ್ತು ಹಜ್ರತ್ ಹುಸೇನ್ ರವರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಹೇಳ್ತೀರಾ? ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅವರು ಹಿಜರಿ 4ನೇ ವರ್ಷ, ಅಂದರೆ ಕ್ರಿಸ್ತಶಕ 626 ಜನವರಿ 8ನೇ ತಾರೀಕು ಸೋಮವಾರ ಹಜರತ್ ಅಲಿ ರಲಿಯಲ್ಲಾ ಅನ್ಹು ಮತ್ತು ಹಜರತ್ ಫಾತಿಮಾ ರಲಿಯಲ್ಲಾ ಅನ್ಹ ಅವರ ಮಗನಾಗಿ ಜನಿಸಿದರು. ಈ ಮಗು ನೋಡುವುದಕ್ಕೆ ಬಹುತೇಕ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನೇ ಹೋಲುತ್ತಿತ್ತು. ಪ್ರವಾದಿಯವರು ತಮ್ಮ ಇಬ್ಬರು ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ರವರನ್ನು ಅತೀವವಾಗಿ ಪ್ರೀತಿಸುತ್ತಿದ್ದರು. ಅಂತೆಯೇ ಆ ಮಕ್ಕಳಿಗೂ ಪ್ರವಾದಿಯವರೆಂದರೆ ಅಪಾರ ಗೌರವ ಮತ್ತು ಪ್ರೀತಿ. ಅವರನ್ನು ಬಹಳ ಪ್ರೀತಿಸುತ್ತಾ ಅವರ ಅನುಸರಣೆ ಮಾಡುತ್ತಿದ್ದರು. ಅವರಿಗೆ 7 ಅಥವಾ 8 ವರ್ಷವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಹಲೋಕ ತ್ಯಜಿಸಿದರು. ಹಿರಿಯರನ್ನು ನೋಡಿ ಕಲಿ, ಕೇಳಿ ಕಲಿ ಎಂಬಂತೆ ಹಜರತ್ ಹುಸೇನ್ ರಲಿಯಲ್ಲಾಹುರವರು ಬಾಲ್ಯದಿಂದಲೇ ಆರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಕೇವಲ ರಂಜಾನ್ ತಿಂಗಳು ಮಾತ್ರವಲ್ಲದೆ ವರ್ಷದ ಬೇರೆ ಬೇರೆ ದಿನಗಳಲ್ಲೂ ಉಪವಾಸ ವ್ರತ ಅನುಷ್ಠಿಸುತ್ತಿದ್ದರು. ಹಾಗೆಯೇ ಅತಿಥಿ ಸತ್ಕಾರ, ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಹಜ್ನ ಸಮಯದಲ್ಲಿ ಹಜ್ ನಿರ್ವಹಿಸುತ್ತಿದ್ದರು. ನಯ ಮತ್ತು ವಿನಯ ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು. ಹಜ್ರತ್ ಪೈಗಂಬರರ ನಡವಳಿಕೆಯ ಬಗ್ಗೆ ಹೇಳಿದ್ರಿ. ಪ್ರವಾದಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಸೀಮಾ ವಸೀಂರವರು ನುಡಿಮುತ್ತುಗಳನ್ನು ಓದಿ ಹೇಳಲಿದ್ದಾರೆ. ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ನಡುವಿನ ಅಪಾರವಾದ ಆತ್ಮೀಯತೆ ಮತ್ತು ಪ್ರೀತಿಯನ್ನು ತೋರಿಸುವ ಒಂದು ನುಡಿಮುತ್ತು ಈ ರೀತಿ ಇದೆ. ಹುಸೇನ್ ನನ್ನವನು, ನಾನು ಹುಸೇನನಾಗಿದ್ದೇನೆ. ಹುಸೇನನನ್ನು ಪ್ರೀತಿಸಿದವರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ.
ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರಿಗೆ ಪರಲೋಕದಲ್ಲಿ ಸಿಗಲಿರುವ ಅತ್ಯುನ್ನತ ಸ್ಥಾನಮಾನದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಹೇಳಿದರು: ಹಸನ್ ಮತ್ತು ಹುಸೇನ್ ಸ್ವರ್ಗದ ಯುವಕರ ನಾಯಕರಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇವರಿಬ್ಬರು ಅಂದರೆ ಹಸನ್ ಮತ್ತು ಹುಸೇನ್ ನನಗೆ ಈ ಲೋಕದಲ್ಲಿ ಲಭಿಸಿದ ಪರಿಮಳ ಬೀರುವ 2 ಸುಗಂಧ ಪುಷ್ಪಗಳಾಗಿದ್ದಾರೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಹಸನ್ ಮತ್ತು ಹುಸೇನ್ ಇವರಿಬ್ಬರನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸಿದಂತೆ, ಯಾರು ಇವರನ್ನು ದ್ವೇಷಿಸುತ್ತಾರೋ ಅವರು ನನ್ನನ್ನು ದ್ವೇಷಿಸಿದಂತೆ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಕುಟುಂಬದವರೊಂದಿಗೆ ಅತೀವ ಸ್ನೇಹ ಮತ್ತು ಪ್ರೀತಿಯನ್ನು ತೋರುತ್ತಿದ್ದರು. ಅದರಲ್ಲೂ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ರೊಂದಿಗೆ ಈ ಪ್ರೀತಿ ಅಪಾರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ಹಿರಿಯರನ್ನು ಗೌರವಿಸದವನು ನಮ್ಮೊಂದಿಗೆ ಸೇರಿದವನಲ್ಲ. ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬದವರಾಗಿದ್ದಾರೆ. ತನ್ನ ಕುಟುಂಬದವರೊಂದಿಗೆ ಒಳ್ಳೆಯ ರೀತಿ ವರ್ತಿಸಿ ಅವರ ಅವಶ್ಯಕತೆಗಳನ್ನು ಈಡೇರಿಸುವ ಬಗ್ಗೆ ಲಕ್ಷ್ಯ ನೀಡುವವನನ್ನು ಅಲ್ಲಾಹನು ಬಹಳ ಇಷ್ಟಪಡುತ್ತಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಸನ್ ಮತ್ತು ಹುಸೇನ್ ರಲಿಯಲ್ಲಾಹು ಅನ್ಹರನ್ನು ಮಡಿಲಲ್ಲಿ ಕುಳ್ಳಿರಿಸಿ ಈ ರೀತಿ ಹೇಳಿದರು, ಇವರು ನನ್ನ ಪುತ್ರರು ಮತ್ತು ನನ್ನ ಮಗಳ ಪುತ್ರರಾಗಿದ್ದಾರೆ. ಓ ಅಲ್ಲಾ, ನಾನು ಇವರನ್ನು ಪ್ರೀತಿಸುತ್ತೇನೆ. ಆದುದರಿಂದ ನೀನು ಇವರನ್ನು ಪ್ರೀತಿಸು ಮತ್ತು ಇವರನ್ನು ಪ್ರೀತಿಸುವವರನ್ನು ಪ್ರೀತಿಸು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ನಿಮ್ಮ ಕುಟುಂಬದವರಲ್ಲಿ ನಿಮಗೆ ಯಾರು ಅತ್ಯಂತ ಪ್ರಿಯರು ಎಂದು ಕೇಳಲಾಯಿತು. ಅದಕ್ಕೆ ಅವರು ಹಸನ್ ಮತ್ತು ಹುಸೇನ್ ಎಂದು ಹೇಳಿದರು ಹಾಗೂ ಅವರನ್ನು ಆಗಾಗ್ಗೆ ತಮ್ಮ ಮಗಳಾದ ಫಾತಿಮಾ ರಲಿಯಲ್ಲಾಹು ಅನ್ಹರೊಡನೆ ನನ್ನ 2 ಪುತ್ರರನ್ನು ನನ್ನ ಬಳಿ ಕರೆತನ್ನಿರಿ ಎಂದು ಹೇಳುತ್ತಿದ್ದರು ಮತ್ತು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. ರಂಜಾನ್ ತಿಂಗಳ ನಂತರದ ಅತ್ಯುತ್ತಮ ಉಪವಾಸವು ಅಲ್ಲಾಹನ ತಿಂಗಳಾದ ಮೊಹರ್ರಂ ತಿಂಗಳ ಉಪವಾಸವಾಗಿದೆ. ನಾವೀಗ ನಮ್ಮ ಸಂವಾದನ ಮುಂದುವರಿಸೋಣ. ಹಜ್ರತ್ ಹಸನ್ ಮತ್ತು ಹಜ್ರತ್ ಹುಸೇನ್ರ ಬಗ್ಗೆ ನಾವೀಗಾಗಲೇ ತಿಳಿದುಕೊಂಡ್ವಿ. ಈಗ ಹಜ್ರತ್ ಅಲಿ ಅಂದರೆ ಹಜ್ರತ್ ಹಸನ್ ಮತ್ತು ಹಜ್ರತ್ ಹುಸೇನ್ರವರ ತಂದೆಯ ನಿಧನದ ನಂತರದ ಆಡಳಿತದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ರಶೀದರವರೇ? ಇಸ್ಲಾಮಿನ 4ನೇ ಖಲೀಫರಾದ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರವರ ನಿಧನದ ನಂತರ ಅವರ ಮಗನೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೊಮ್ಮಗನೂ ಆದ ಹಸನ್ ರಲಿಯಲ್ಲಾಹು ಅನ್ಹುರವರು 6 ತಿಂಗಳ ಕಾಲವಷ್ಟೇ ಆಡಳಿತ ನಡೆಸಿ ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ಆಂತರಿಕ ಕಲಹ ಮತ್ತು ರಕ್ತಪಾತವನ್ನು ತಪ್ಪಿಸುವ ಉದ್ದೇಶದಿಂದ ಶಾಂತಿ ಮತ್ತು ಸಮಾಧಾನವನ್ನು ಬಯಸಿ ತಮ್ಮ ಅಧಿಕಾರವನ್ನು ಮುಆವಿಯಾ ಅವರಿಗೆ ಬಿಟ್ಟುಕೊಟ್ಟರು. ಆದರೆ ದುರಾದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹುರವರು ವಿಷಪ್ರಾಶನದಿಂದ ಕೊಲ್ಲಲ್ಪಟ್ಟರು. ಇಮಾಮ್ ಹಸನ್ ಶಾಂತಿ ಸ್ವರೂಪಿಯಾಗಿದ್ದರೆ ಇಮಾಮ್ ಹುಸೇನ್ರವರು ಬಹಳ ಧೀರರು, ಸಾಹಸಿಯೂ ಆಗಿದ್ದರು. ಅವರು ಎಂದಿಗೂ ಅನೈತಿಕ ಮತ್ತು ದುಷ್ಕರ್ಮಗಳನ್ನು ಸಹಿಸುತ್ತಿರಲಿಲ್ಲ. ಅವರು ತನ್ನ ತಂದೆ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರವರೊಂದಿಗೆ ಕೂಡಿ ಇಸ್ಲಾಮಿಗಾಗಿ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ಅವರು ನಂತರದ ದಿನಗಳಲ್ಲಿಯೂ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ಹಾಗಾದರೆ ಮುಬಶಿರ್ ಅವರೇ, ಯಜೀದ್ನ ಬಯ್ಯತ್ ಅಂದರೆ ನಿಷ್ಠೆಯ ಪ್ರತಿಜ್ಞೆಯನ್ನು ಇಮಾಮ್ ಹುಸೇನ್ರವರು ನಿರಾಕರಿಸಿದರು. ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಹಿಜ್ರ 56ನೇ ವರ್ಷದಲ್ಲಿ ಆಡಳಿತಗಾರರಾಗಿದ್ದ ಮುಆವಿಯಾ ಅವರು ವೃದ್ಧಾಪ್ಯ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರ ಬಳಿ ಬಂದ ಮುಗೀರಾ ಬಿನ್ ಶಾಬಾ ಎಂಬಾತ, ನಿಮ್ಮ ನಂತರ ಆಡಳಿತ ಸುಗಮವಾಗಿ ಮುಂದುವರಿಬೇಕಾದ್ರೆ ನಿಮ್ಮ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಉತ್ತಮ ಅಂತ ಸಲಹೆ ನೀಡ್ತಾರೆ. ಅದರಂತೆ ಮುಆವಿಯಾ ತನ್ನ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡ್ತಾರೆ. ಆದರೆ ಈ ಯಜೀದ್ ಇಸ್ಲಾಮಿನ ಮೌಲ್ಯಗಳಿಗೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಆತ ಸುಖಲೋಲುಪನು, ಭೋಗಾಸಕ್ತಿಯುಳ್ಳವನು ಮತ್ತು ದುರಹಂಕಾರಿಯೂ ಆಗಿರ್ತಾನೆ. ಅಸಭ್ಯತೆಯ ಕೂಪದಲ್ಲಿ ಮುಳುಗಿದ್ದ ಯಜೀದ್ನ ಆಡಳಿತವನ್ನು ಒಪ್ಪಿಕೊಂಡು ಅವನಿಗೆ ನಿಷ್ಠೆಯ ಪ್ರತಿಜ್ಞೆ ಅಥವಾ ಬಯತ್ ಮಾಡಲು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಮದೀನದ ಕೆಲವರು ನಿರಾಕರಿಸ್ತಾರೆ. ಇದನ್ನರಿತ ಯಜೀದ್ ಹಜರತ್ ಹುಸೇನ್ ರವರಿಂದ
ಹೇಗಾದರೂ ನಿಷ್ಠೆಯ ಪ್ರತಿಜ್ಞೆ ಪಡೆಯಲೇಬೇಕು ಅಂತ ಮದೀನದ ಗವರ್ನರ್ ಆಗಿದ್ದ ವಲೀದ್ ಬಿನ್ ಉತ್ಬಾಗೆ ಆದೇಶ ಕಳಿಸ್ತಾನೆ. ಅನ್ಯಾಯದ ಮುಂದೆ ತಲೆಬಾಗಲು ಒಪ್ಪದ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ತಕ್ಷಣವೇ ತಮ್ಮ ಕುಟುಂಬ ಸಮೇತ ರಾತ್ರೋರಾತ್ರಿ ಮದೀನಾ ಬಿಟ್ಟು ಮಕ್ಕಾದ ಕಡೆಗೆ ಹೊರಟು ಹೋಗ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಪುನಃ ಕೂಫಾಗೆ ಮರಳಿ ಬಂದ್ರಲ್ಲ, ಆ ಘಟನೆಯನ್ನು ಸ್ವಲ್ಪ ವಿವರಿಸ್ತೀರಾ ರಶೀದಾರವರೇ? ಇಮಾಮ್ ಹುಸೇನ್ ರವರು ಮಕ್ಕಾ ತಲುಪಿದ ನಂತರ ಅದೇ ಸಮಯದಲ್ಲಿ ಕೂಫಾ ನಗರದ ಜನರಿಂದ ಸಾವಿರಾರು ಪತ್ರಗಳು ಇಮಾಮ್ ಹುಸೇನ್ ರವರಿಗೆ ಬಂದವು. ನೀವು ಕೂಫಾಗೆ ಮರಳಿ ಬನ್ನಿ, ನಾವೆಲ್ಲರೂ ನಿಮಗೆ ಬೆಂಬಲ ನೀಡುತ್ತೇವೆ ಎಂದು ಆ ಪತ್ರಗಳಲ್ಲಿ ಬರೆಯಲಾಗಿತ್ತು. ಇದರ ಸತ್ಯತೆಯನ್ನು ಅರಿಯಲು ಇಮಾಮ್ ಹುಸೇನ್ ರವರು ತಮ್ಮ ಸೋದರ ಸಂಬಂಧಿಯಾದ ಮುಸ್ಲಿಂ ಬಿನ್ ಅಕೀಲ್ರನ್ನು ಕೂಫಾಗೆ ಕಳುಹಿಸಿದರು. ಅಲ್ಲಿನ ಜನರು ಮುಸ್ಲಿಂ ಬಿನ್ ಅಕೀಲ್ರನ್ನು ಆದರದಿಂದ ಬರಮಾಡಿಕೊಂಡರು. ಈ ಸಕಾರಾತ್ಮಕ ಬೆಂಬಲವನ್ನು ಕಂಡು ಹಜರತ್ ಇಮಾಮ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಲು ತೀರ್ಮಾನಿಸಿದರು. ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರಂತಹ ಅನೇಕ ಹಿರಿಯರು ಮಕ್ಕಾ ಬಿಟ್ಟು ಹೋಗದಂತೆ ಮನವಿ ಮಾಡಿಕೊಂಡರು. ಆದರೆ ಹುಸೇನ್ ರವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ತಮ್ಮ ತೀರ್ಮಾನವನ್ನು ಬದಲಿಸಲಿಲ್ಲ. ಇತ್ತ ಕೂಫಾದಿಂದ ಮುಸ್ಲಿಂ ಬಿನ್ ಅಕೀಲ್ ಇಮಾಮ್ ಹುಸೇನ್ ರವರಿಗೆ ಪುನಃ ಪತ್ರ ಬರೆದರು. ಕೂಫಾದ ಜನರು ವಿಶ್ವಾಸಘಾತ ಮಾಡಿದ್ದಾರೆ, ಆದುದರಿಂದ ತಾವು ಇತ್ತ ಬರಬೇಡಿ ಎಂದು ಎಚ್ಚರಿಸಿದರು. ಆದರೆ ಆ ಪತ್ರ ಹುಸೇನ್ ರವರಿಗೆ ತಲುಪಲೇ ಇಲ್ಲ. ಹಜರತ್ ಇಮಾಮ್ ಹುಸೇನ್ ರವರು ತಮ್ಮ ಕುಟುಂಬ ಸಮೇತ ಕೂಫಾಗೆ ಪ್ರಯಾಣ ಬೆಳೆಸಿದರು. ಹುಸೇನ್ ರವರು ಮರಳಿ ಬರುತ್ತಿರುವ ವಿಷಯ ತಿಳಿದ ಯಜೀದ್ನ ಗವರ್ನರ್ ಉಬೈದುಲ್ಲಾ ಬಿನ್ ಜಿಯಾದ್ ತನ್ನ ಸೇನಾಧಿಪತಿಗಳೊಂದಿಗೆ ಬೃಹತ್ ಸೈನ್ಯವನ್ನು ಕಳುಹಿಸಿ ಅವರನ್ನು ತಡೆದನು. ಅವರು ಕರ್ಬಲಾ ಎಂಬ ಮರುಭೂಮಿಯನ್ನು ತಲುಪಿದರು. ಕರ್ಬಲಾ ಎಂಬ ಅರಬಿ ಪದದ ಅರ್ಥವೇ ಕ್ಲೇಶ, ದುಃಖ, ಆಪತ್ತು ಎಂದಾಗಿದೆ. ಈಗ ನಾವು ಅಲ್ಲಾಹನ ಸ್ತುತಿಯನ್ನು ಸ್ತುತಿಸುವ ಒಂದು ಗೀತೆಯನ್ನು ಕೇಳೋಣ. ಧ್ವನಿ ಸಾನಿಯಾ ಇಬ್ರಾಹಿಂ, ರಚನೆ ನಬೀಸಾ ಕೆಎಂ. ಬೇಡಲು ಕಾಡಲು ಮನನೊಂದು ಕೇಳಲು ನೀನಲ್ಲದೆ ನಮಗಿನ್ಯಾರು, ಬೇಡಿದ ಪ್ರಾರ್ಥನೆ ಆಲಿಸಿ ನಮಗೆ ಉತ್ತರ ನೀಡಲು ಇನ್ಯಾರು. ಕಷ್ಟಗಳೇನೇ ಬಂದರು ನಮಗೆ ಕರೆಯುವ ನಾಮವು ಯಾ ಅಲ್ಲಾ. ಕಷ್ಟಗಳಿಲ್ಲದೆ ಸುಖ ಪಡುವಾಗಲೂ ನೀನೇ ಬೇಕು ಯಾ ಅಲ್ಲಾ. ಮುತ್ತು ನಬಿಯರ ಉತ್ತಮ ಶಿಷ್ಯರ ಸಾಲಲಿ ಸೇರಿಸು ನಮ್ಮನ್ನು, ನಿನ್ನನು ಸ್ಮರಿಸಿ ಕೆಡುಕನು ತ್ಯಜಿಸಿ ಬಾಳಲು ಕರುಣಿಸು ನಮ್ಮನ್ನು. ನಿನ್ನಯ ಕಲ್ಪನೆ ಭುವಿಯಲ್ಲಿ ಹರಡಲು ಶಕ್ತಿಯ ನೀಡು ನಮಗೆಲ್ಲ. ನಿನ್ನಯ ಪ್ರೀತಿಯ ಗಳಿಸುವ ಭಾಗ್ಯವ ಕರುಣಿಸು ನೀನು ನಮಗೆಲ್ಲ. ಉತ್ತಮ ಶಿಷ್ಯರ ಸಾಲಲಿ ಸೇರಿಸು ಮಾನವರೆಲ್ಲರನ್ನೊಟ್ಟಾಗಿ, ಉಗ್ರರನಳಿಸಿ ಶಾಂತಿಯ ನೆಲೆಸಿ ಮಾನವ ವಂಶವ ಕಾಪಾಡೋ. ಬೇಡಲು ಕಾಡಲು ಮನನೊಂದು ಕೇಳಲು ನೀನಲ್ಲದೆ ನಮಗಿನ್ಯಾರು, ಬೇಡಿದ ಪ್ರಾರ್ಥನೆ ಆಲಿಸಿ ನಮಗೆ ಉತ್ತರ ನೀಡಲು ಇನ್ಯಾರು.
ನಮ್ಮ ಸಂವಾದವನ್ನು ಮುಂದುವರಿಸೋಣ. ಹಜರತ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಿದ ಬಗ್ಗೆ ರಶೀದರವರು ತಿಳಿಸಿಕೊಟ್ರು. ಈಗ ಕರ್ಬಲಾ ಯುದ್ಧ ನಡೆಯುವ ಮೊದಲು ಇಮಾಮ್ ಹುಸೇನ್ ರವರು ಶತ್ರುಗಳ ಮುಂದೆ ಕೆಲವು ಬೇಡಿಕೆಗಳನ್ನು ಹಾಗೂ ಭಾವನಾತ್ಮಕ ಮಾತುಗಳನ್ನಾಡಿದರು. ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಾಸೀನರವರೇ? ಕರ್ಬಲ ತಲುಪಿದಾಗ ಇಮಾಮ್ ಹುಸೇನ್ ರಲಿಯಲ್ಲಾಹು ಅವರು 3 ಆಯ್ಕೆಗಳನ್ನು ಶತ್ರುಗಳ ಮುಂದಿಟ್ರು. 1. ನನ್ನನ್ನು ಮಕ್ಕಾ ಅಥವಾ ಮದೀನಕ್ಕೆ ಹಿಂದಿರುಗಲು ಬಿಡಿ, ಇಲ್ಲವೇ ಯಜೀದ್ನ ಬಳಿಗೆ ಕರೆದುಕೊಂಡು ಹೋಗಿ, ಅಥವಾ ಗಡಿ ಭಾಗಕ್ಕೆ ಹೋಗಲು ಅನುಮತಿ ನೀಡಿ. ಆದರೆ ಆ ಕ್ರೂರಿಗಳು ಯಾವುದಕ್ಕೂ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹತ್ತಿರದಲ್ಲಿ ಹರಿಯುತ್ತಿದ್ದ ಯೂಫ್ರೆಟಿಸ್ ನದಿಯ ನೀರನ್ನು ಕುಡಿಯಲು ಬಿಡಲಿಲ್ಲ. ಆ ಸುಡು ಬಿಸಿಲಿನ ಮರುಭೂಮಿಯಲ್ಲಿ ಪ್ರವಾದಿ ಕುಟುಂಬದ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಒಂದು ಹನಿ ನೀರಿಲ್ಲದೆ ಜೀವನ್ಮರಣದ ಹೋರಾಟಕ್ಕೆ ಸಿಲುಕಿದರು. ಮೊಹರಂ 10 ಇಸ್ಲಾಮಿಕ್ ಚರಿತ್ರೆಯ ಅತ್ಯಂತ ಕರಾಳ ಮತ್ತು ದುಃಖದ ದಿನ. ಸೂರ್ಯೋದಯದೊಂದಿಗೆ ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಅದಕ್ಕೂ ಮೊದಲು ಇಮಾಮ್ ಹುಸೇನ್ ರಲಿಯಲ್ಲಾಹು ಅವರು ವಿರೋಧಿಗಳ ಮುಂದೆ ನಿಂತು ಅತ್ಯಂತ ಭಾವನಾತ್ಮಕವಾದ ಭಾಷಣವನ್ನು ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂಬಂಧದಿಂದ ತಮಗೆ ಸಿಕ್ಕಿರುವ ಸ್ಥಾನಮಾನಗಳ ಕುರಿತು ವಿವರಿಸುತ್ತಾ ಅವರು ಹೇಳಿದರು, ನಾನು ಮತ್ತು ನನ್ನ ಸಹೋದರ ಸ್ವರ್ಗದಲ್ಲಿ ಯುವಕರ ನಾಯಕರಾಗಿರುವೆವು. ನಾವು ಸ್ವರ್ಗವಾಸಿಗಳ ಕಣ್ಮಣಿಗಳಾಗಿರುವೆವು ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿರುವುದು ನಿಮಗೆ ಗೊತ್ತಿಲ್ಲವೇ? ಸಂಶಯವಿದ್ದಲ್ಲಿ ಪ್ರವಾದಿಯವರಿಂದಲೇ ನೇರವಾಗಿ ಕೇಳಿಸಿಕೊಂಡವರು ಈಗಲೂ ನಿಮ್ಮೊಂದಿಗೆ ಇರುವರಲ್ಲವೇ? ನಂತರ ಕೆಲವರ ಹೆಸರು ಕರೆಯುತ್ತಾ ಹೇಳಿದರು, ನನಗೆ ಪತ್ರ ಬರೆದು ಕೂಫಾಗೆ ಆಮಂತ್ರಿಸಿದ್ದು ನೀವೇ ಅಲ್ಲವೇ? ನೀವು ನನಗೆ ಸಹಕಾರ ನೀಡುತ್ತೀರೆಂದು ಕರೆದ ಕಾರಣವಲ್ಲವೇ ನಾನಿಲ್ಲಿಗೆ ಬಂದಿರುವುದು? ಇನ್ನಾದರೂ ನನಗೆ ಬೇರೆ ಕಡೆಗೆ ಹೋಗಲು ಬಿಡಿ ಎಂದು ಹೇಳುತ್ತಾರೆ. ಹಾಗಾದರೆ ಇಷ್ಟೆಲ್ಲ ಹೇಳುವಾಗ ವಿರೋಧಿಗಳ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ತೀರಾ ರಶೀದರವರೇ? ಇದೆಲ್ಲವನ್ನು ಕೇಳಿದರೂ ಅಧಿಕಾರ ದಾಹ ಮತ್ತು ಅಹಂಕಾರದಿಂದ ಕುರುಡಾಗಿದ್ದ ಆ ಸೇನೆಗೆ ಇದು ಯಾವುದೂ ಅರ್ಥವಾಗಲಿಲ್ಲ. ವಿರೋಧಿಗಳು ಯುದ್ಧ ಪ್ರಾರಂಭಿಸುತ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಅವರ ಕಣ್ಮುಂದೆಯೇ ಅವರ ಅತ್ಯಂತ ನಿಷ್ಠಾವಂತ ಸಹಚರರು, ಪ್ರೀತಿಯ ಮಕ್ಕಳು ಮತ್ತು ಕುಟುಂಬಸ್ಥರು ಒಬ್ಬೊಬ್ಬರಾಗಿ ರಕ್ತದೋಕುಳಿಯಲ್ಲಿ ಹುತಾತ್ಮರಾದರು. ಕೊನೆಯದಾಗಿ ಇಮಾಮ್ ಹುಸೇನ್ ರವರು ಮಾತ್ರ ಪುರುಷರಲ್ಲಿ ಬಾಕಿ ಉಳಿದರು. ಸಿಂಹದಂತೆ ಕಾದಾಡಿದ ಆ ಧೀರನ ಮೈಯೆಲ್ಲ ಖಡ್ಗ ಮತ್ತು ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಿತ್ತು. ಆ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡುತ್ತಿದ್ದ ಅವರ ಕೇವಲ 2.5 ವರ್ಷದ ಪುಟ್ಟ ಮಗು ಅಲಿ ಅಸ್ಗರ್ ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡಿತು. ಆಗ ಆ ಕಲ್ಲು ಹೃದಯದ ಓರ್ವ ಶತ್ರು ಆ ಪುಟ್ಟ ಮಗುವಿನ ಕುತ್ತಿಗೆಗೇ ಬಾಣವೆಸೆದನು. ಆ ಮಗು ತಂದೆಯ ಮಡಿಲಲ್ಲೇ ಪ್ರಾಣ ಬಿಟ್ಟಿತು. ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಇಮಾಮ್ ಹುಸೇನ್ ರವರು ನೀರು ಕುಡಿಯಲು ಮುಂದಾದಾಗ ಅವರ ಕೆನ್ನೆಗೆ ಒಂದು ಬಾಣ ತಾಗಿತು. ನಂತರ ತಲೆಗೆ ಖಡ್ಗದಿಂದ ಇರಿದರು. ಕ್ಷೀಣರಾಗಿದ್ದ ಅವರ ಕುತ್ತಿಗೆಗೆ ಬಾಣದಿಂದ ಘಾಸಿಗೊಳಿಸಿದರು. ಶತ್ರುಗಳು 4 ಕಡೆಯಿಂದ ಖಡ್ಗ, ಈಟಿ, ಬಾಣಗಳಿಂದ ಕಠಿಣ ಆಕ್ರಮಣ ನಡೆಸಿದರು. ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯೊಬ್ಬ ಈಟಿಯಿಂದ ತಿವಿದು ಆ ಮಹಾಚೇತನದ ಶಿರಛೇದ ಮಾಡಿದನು. ಅದರೊಂದಿಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ವಾತ್ಸಲ್ಯ ನಿಧಿಯಾದ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ ರವರು ಹುತಾತ್ಮರಾದರು. ಇನ್ನಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಅವರ ಪವಿತ್ರ ಶರೀರದಲ್ಲಿ ಖಡ್ಗದಿಂದ 47 ಆಳವಾದ ಗಾಯಗಳು, ಈಟಿಯಿಂದ ತಿವಿದ 33 ಗಾಯಗಳು ಹಾಗೂ ತಲೆ, ಮುಖ, ಕುತ್ತಿಗೆ, ಎದೆಯಲ್ಲಿ 45 ಬಾಣಗಳಿಂದಾದ ಗಾಯಗಳಿದ್ದವು. ಇಷ್ಟಾಗಿಯೂ ಆ ಪಾಪಿಗಳ ದ್ವೇಷ ತಣಿದಿರಲಿಲ್ಲ. ತಮ್ಮ ಕುದುರೆಗಳ ಗೊರಸಿನಿಂದ ಅವರ ಮೃತ ಶರೀರವನ್ನು ತುಳಿದು ಪಕ್ಕೆಲುಬು, ಬೆನ್ನೆಲುಬು ಮುರಿಯುವಂತೆ ಮಾಡಿದರು. ನೀವು ಹೇಳಿದಂತೆ ಮೊಹರಂ ಒಂದು ದುಃಖದಾಯಕವಾದ ದಿನ ಅಲ್ವಾ? ಹಾಗಾದರೆ ಈ ದಿನವನ್ನು ಹೇಗೆ ಆಚರಿಸಬೇಕು ಎಂದು ಹೇಳುತ್ತೀರಾ ಮುಬಶಿರ್ ಅವರೇ? ಹೌದು, ಮೊಹರಂ ಅನ್ನೋದು ಒಂದು ದುಃಖದಾಯಕವಾದ ದಿನವಾಗಿದೆ. ಕರ್ಬಲಾದಲ್ಲಿ ಸತ್ಯ ಸೋಲಲಿಲ್ಲ.
ಯಜೀದ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಹುಸೇನ್ ರವರನ್ನು ಕೊಂದೆ ಎಂದು ಬೀಗಿರಬಹುದು. ಆದರೆ ಇತಿಹಾಸದಲ್ಲಿ ಯಜೀದ್ ಶಾಶ್ವತವಾಗಿ ಕಳಂಕಿತನಾದ. ಹಜ್ರತ್ ಇಮಾಮ್ ಹುಸೇನ್ ರವರ ತ್ಯಾಗದ ಮೂಲಕ ಶಾಶ್ವತವಾಗಿ ಅಮರರಾದರು. ಮುಹರ್ರಂ ಹಬ್ಬ ಎಂದು ಜನಜನಿತವಾಗಿದೆ. ಆದರೆ ವಾಸ್ತವಿಕವಾಗಿ ಹಜ್ರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ರವರು ಹುತಾತ್ಮರಾದ ದಿನ. ಈ ದಿನವನ್ನು ತ್ಯಾಗ ಬಲಿದಾನದ ದಿನವೆಂದು ಸ್ಮರಿಸ್ತೇವೆ. ಈ ದಿನವನ್ನು ಹೇಗೆ ಆಚರಿಸಬೇಕು ಅಂತ ಹೇಳೋದಾದರೆ, ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಡವಳಿಕೆಯ ಆಧಾರದ ಮೇಲೆ ಮುಹರ್ರಂ 9 ಮತ್ತು 10ರಂದು ಉಪವಾಸವನ್ನು ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ನಾವು ಕೇವಲ ಕಣ್ಣೀರು ಸುರಿಸಿದರೆ ಸಾಲದು. ಅಶೂರ ದಿನದಂದು ಹಜ್ರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬದವರ ಮೇಲೆ ಹೆಚ್ಚಾಗಿ ದುರೂದ್ ಅಂದರೆ ಶಾಂತಿ ಮತ್ತು ಕರುಣೆಯ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮೊಳಗಿನ ಅಹಂಕಾರ ಮತ್ತು ದುಷ್ಟತನವೆಂಬ ಯಜೀದ್ನನ್ನು ನಾವು ಮೊದಲು ಸಂಹರಿಸಬೇಕು. ಇಮಾಮ್ ಹುಸೇನ್ ರವರ ಈ ತ್ಯಾಗ ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಇದು ಇಡೀ ಮಾನವ ಕುಲಕ್ಕೆ ಒಂದು ಪಾಠ. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು, ಶೋಷಣೆಗೆ ಒಳಗಾಗಿಯೂ ಜಯವನ್ನು ಹೇಗೆ ಸಾಧಿಸುವುದು ಎಂಬುದನ್ನು ನಾನು ಇಮಾಮ್ ಹುಸೇನರಿಂದ ಕಲಿತೆ. ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದರು, ಇಮಾಮ್ ಹುಸೇನ್ ರವರ ತ್ಯಾಗ ಎಲ್ಲ ಪಂಗಡ ಮತ್ತು ಸಮುದಾಯದವರಿಗೆ ಒಂದು ಸನ್ಮಾರ್ಗದ ಉದಾಹರಣೆ. ಹಾಗೆಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳುವಂತೆ, ಇಮಾಮ್ ಹುಸೇನ್ರ ತ್ಯಾಗ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅದು ಇಡೀ ಮಾನವ ಕುಲವನ್ನು ಬೆಸೆಯುವ ಬಾಂಧವ್ಯವಾಗಿದೆ. ಕೊನೆಯದಾಗಿ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಅವರ ಕುಟುಂಬದವರು ತೋರಿಸಿಕೊಟ್ಟ ಸತ್ಯ, ಧರ್ಮನಿಷ್ಠೆ ಮತ್ತು ತ್ಯಾಗದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪರಮ ಕೃಪಾಳುವಾದ ದೇವನು ನಮ್ಮೆಲ್ಲರಿಗೂ ಕರುಣಿಸಲಿ. ಎಲ್ಲಿಯೇ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸುವ ಮತ್ತು ಸದಾ ಸತ್ಯದ ಪರವಾಗಿ ನಿಲ್ಲುವಂತಹ ಹುಸೇನಿಯದ್ ಗುಣವನ್ನು ನಮ್ಮೆಲ್ಲರಲ್ಲೂ ಬೆಳೆಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ತಾಳ್ಮೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಾನಿಯಾ ಇಬ್ರಾಹಿಂ, ರಶೀದಾ ಜಾಹಿರ್, ನಸೀಮಾ ವಸೀಂ, ತಹಸೀನಾ ಶರೀಫ್ ಮತ್ತು ನಾನು ಮುಬಶಿರಾ ಅಯ್ಯೂಬ್. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಆಲಿಸಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.